ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಾಲಿಬಾಲ್ ಕುರಿತು ಹಿಂದಿನ ತರಗತಿಯಲ್ಲಿ ಒಂದು ಕ್ಲಾಸ್ ಮಾಡಿದ್ದೀನಿ ನಾನು. ಅದಕ್ಕೆ ಸಂಬಂಧಪಟ್ಟಂತಹ MCQ1 ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರೇ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ವಾಲಿಬಾಲ್ ಆಟದ ಮೊದಲ ಹೆಸರು ಏನಾಗಿತ್ತು ಅಂದರೆ ಮಿಂಟೋನೆಂಟ್ ಆಗಿತ್ತು. ಹಾಗಾದರೆ ವಾಲಿಬಾಲ್ ಅಂತೇಳಿ ಯಾರು ಕರೆದ್ರು ಅಂದರೆ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಕರೀತಾರೆ. ಯಾವ ವರ್ಷ ವಾಲಿಬಾಲ್ ಆಟದಲ್ಲಿ 3 ಯತ್ನಗಳ ನಿಯಮ ಅಳವಡಿಸಲಾಯಿತು ಅಂದರೆ 3 ಸರ್ವಿಸ್ ಮಾಡುವಂಥ ಚಾನ್ಸ್ ಯಾವಾಗ ಕೊಡಲಾಯಿತು ಅಂದರೆ 1916ರಲ್ಲಿ ಕೊಡ್ತಾರೆ. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರರನ್ನು ಎಷ್ಟು ಸಲ ಬದಲಾವಣೆ ಮಾಡ್ಬೋದು ಅಂದರೆ ಯಾವುದೇ ಮಿತಿ ಇರುವುದಿಲ್ಲ, ಎಷ್ಟು ಸರಿ ಬೇಕಾದ್ರೂ ಅಲ್ಲಿ ಬದಲಾವಣೆ ಮಾಡ್ಕೋಬೋದು. ವಾಲಿಬಾಲ್ ಆಟವನ್ನು ಯಾರು ಕಂಡುಹಿಡಿದ್ರು ಅಂದರೆ 1895ರಲ್ಲಿ ಅಮೇರಿಕದ ವಿಲಿಯಂ ಜಿ ಮಾರ್ಗನ್ ಅವರು ಕಂಡುಹಿಡಿತಾರೆ. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವಂತಹ ಅಂಟೆನದಲ್ಲಿರುವ ಪ್ರತಿ ಬಣ್ಣದ ಪಟ್ಟಿಗಳ ಅಗಲ ಎಷ್ಟಿರ್ತೈತೆ ಅಂದರೆ 10 ಸೆಂಟಿಮೀಟರ್ ಇರ್ತೈತೆ. ಪುರುಷರ ವಾಲಿಬಾಲ್ ಆಟಗಾರರಿಗೆ ನೆಲದಿಂದ ನೆಟ್ಟಿನ ಮೇಲಂಚಿ ಇರುವಂಥ ದೂರ ಎಷ್ಟು ಅಂದರೆ 2.43 ಮೀಟರ್ ಇರ್ತೈತೆ. ಮಹಿಳೆಯರಿಗೆ ಎಷ್ಟಿರ್ತದೆ ಅಂದರೆ 2.24 ಇರ್ತೈತೆ. ಬಾಲಕರಿಗೆ ಕೂಡ 2.24 ಇರ್ತೈತೆ. ಆಧುನಿಕ ವಾಲಿಬಾಲ್ ಆಟದಲ್ಲಿ ಲಿಬಿರೋ ಸೇರಿಸುವುದು ಯಾಕೆ ಸೇರಿಸ್ತಾರೆ ಅಂದರೆ ರಕ್ಷಣೆಯನ್ನು ಬಲಗೊಳಿಸಲು ಏನು ಮಾಡ್ತಾರೆ, ಲಿಬ್ರೋವನ್ನು ಸೇರಿಸ್ತಾರೆ. ವಾಲಿಬಾಲ್ ನೆಟ್ಟಿಗೆ ಹಾಕಿರುವಂಥ 2 ಆಂಟೆನೆಗಳ ನಡುವಿನ ಅಂತರ ಎಷ್ಟಿರ್ತದೆ ಅಂದರೆ 9 ಮೀಟರ್ ಇರ್ತೈತೆ. ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ನೀಡುವಂಥ ವಿಶ್ರಾಂತಿ ಎಷ್ಟು ಅಂದರೆ ಅದು 3 ನಿಮಿಷ ಆಗಿರ್ತೈತೆ. ಇಲ್ಲಿ ಯಾವುದೇ ಟೈಮಿಂಗ್ಸ್ ಇರೋದಿಲ್ಲ, ಅಂದರೆ ಸೆಟ್ಗಳು ಇರ್ತದೆ, 5 ಸೆಟ್ ಇರ್ತವೆ. 5 ಸೆಟ್ಟಲ್ಲಿ 3 ಸೆಟ್ ಗೆದ್ದವರು ವಿಜಯ ಆಗ್ತಾರೆ. ಏನಾದರೂ ಸಮ ಅದು ಅಂತಂದರೆ ನಿರ್ಣಾಯಕ ಸೆಟ್ ಅಂತ ಹೇಳಿಸ್ತಾರೆ, ಅದು 15 ಮಾರ್ಕ್ಸಿಗೆ ಇರ್ತೈತೆ. ಹಾಗಾಗಿ ಮೊದಲನೇ ಸೆಟ್ ಮುಗಿದ ಮೇಲೆ ಎಷ್ಟು ವಿಶ್ರಾಂತಿ ಕೊಡ್ತಾರೆ ಅಂದರೆ 3 ನಿಮಿಷ ಕೊಡ್ತಾರೆ. ವಾಲಿಬಾಲ್ ಆಟವು ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 1985ರಲ್ಲಿ ಅಮೇರಿಕಾದಲ್ಲಿ ಪ್ರಾರಂಭ ಆಯ್ತೈತೆ. ಇದು ಮಿಸ್ಪ್ರಿಂಟ್ ಆಗಿದೆ ಅನಿಸುತ್ತೆ, 1895 ಆಗಬೇಕಿದು. 1895 ಆಗಬೇಕು, ಅಮೇರಿಕಾದಲ್ಲಿ ಕಂಡುಹಿಡಿಯಲಾಗುತ್ತದೆ. ವಾಲಿಬಾಲ್ ಆಟದಲ್ಲಿ ಎ ತಂಡದಲ್ಲಿ ನಿಗದಿತ ಸಂಖ್ಯೆಯ 6 ಬದಲಾವಣೆಗಳಿದ್ದು ಟೈಮ್ಔಟ್ ಸಮಯದಲ್ಲಿ ಎಷ್ಟು ಅಂದರೆ 4 ಬದಲಾವಣೆಗಳು ಮಾಡಿಕೊಳ್ಬಹುದೇ ಅಂತೇಳಿ ಕೇಳಿದರೆ ಆ ಸೆಟ್ನಲ್ಲಿ ನಿಗದಿತ ಸಂಖ್ಯೆಯ ಬದಲಾವಣೆಗಳು ಮುಗಿಯದಿದ್ದ ಪಕ್ಷದಲ್ಲಿ ಏನು ಮಾಡ್ಬೋದು, ನಾವು ಮಾಡ್ಕೋಬೋದು. ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಒಂದು ತಾಂತ್ರಿಕ ಅವಧಿ ತಡೆಯನ್ನು 60 ಸೆಕೆಂಡ್ಗಳಿಗೆ ಯಾವ ಅಂಕಗಳು ಬಂದಾಗ ನೀಡ್ತಾರೆ ಅಂದರೆ 8 ಮತ್ತು 16ನೇ ಅಂಕ ಬಂದಾಗ ಏನು ಮಾಡ್ತಾರೆ, ತಾಂತ್ರಿಕ ಅವಧಿ ಅಂತೇಳಿ ನೀಡ್ತಾರೆ. ಅದು 60 ಸೆಕೆಂಡ್ಗೆ ಇರ್ತೈತೆ. 8 ಮತ್ತು 16ನೇ ಅಂಕ ಯಾವುದೇ ತಂಡ ಮೊದಲು ಬಂದಾಗ ಆ ಒಂದು ತಂಡಗಳಿಗೆ ಏನು ಕೊಡ್ತಾರೆ, 60 ಸೆಕೆಂಡ್ ಕೊಡ್ತಾರೆ. ವಾಲಿಬಾಲ್ ಆಟವನ್ನು ಉಪಯೋಗಿಸುವ ಆ್ಯಂಟೆನದ ಉದ್ದ ಎಷ್ಟು ಅಂದರೆ ಅದು 1.80 ಮೀಟರ್ ಇರ್ತೈತೆ. ವಾಲಿಬಾಲ್ ಕನಿಷ್ಠ ಮತ್ತು ಗರಿಷ್ಠ ತೂಕ ಎಷ್ಟಿರ್ತೈತೆ ಅಂದರೆ ಕನಿಷ್ಠ ಬಂದುಬಿಟ್ಟು 260ರಿಂದ 280 ಗರಿಷ್ಠ ಇರ್ತೈತೆ. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1947ರಲ್ಲಿ ಪ್ರಾರಂಭ ಆಯ್ತೈತೆ. FIVB ಇಂಟರ್ನ್ಯಾಷನಲ್ ವಾಲಿಬಾಲ್ ಫೆಡರೇಷನ್ ಅಂತೇಳಿ ಕರಿತೀವಿ ನಾವು. ವಾಲಿಬಾಲ್ ಆಟದಲ್ಲಿ ರೆಫ್ರಿ ಸೀಟಿ ಊದಿದ ಎಷ್ಟು ಸಮಯದೊಳಗೆ ಸರ್ವಿಸ್ ಮಾಡಬೇಕು ಅಂದರೆ 8 ಸೆಕೆಂಡ್ ಒಳಗೆ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡಬೇಕು ಅಂತ ಹೇಳ್ತಾರಲ್ಲ ಅವರು, ರೆಫ್ರಿ ಏನು ಮಾಡ್ತಾರೆ, ಸೀಟಿ ಊದಿದ ಮೇಲೆ 8 ಸೆಕೆಂಡ್ ಒಳಗಾಗಿ ಆ ಒಂದು ವಾಲಿಬಾಲನ್ನು ಸರ್ವಿಸ್ ಮಾಡಬೇಕು ಅವರು. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಎಷ್ಟು ಬದಲಿ ಆಟಗಾರರನ್ನು ನಾವು ಸೇರಿಸ್ಕೊಳ್ಬೋದು ಅಂದರೆ 6 ಜನ ಬದಲಿ ಆಟಗಾರರನ್ನು ನಾವು ಸೇರಿಸ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ದೂರದ ಗೆರೆಯನ್ನು ಗುರುತಿಸುವರು. ಈ ಗೆರೆಗೆ ನಾವು ಏನೇನು ಕರಿತೀವಿ ಅಂದರೆ ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದ ಜಾಳಿಗೆಯ ಮೇಲ್ಭಾಗದಲ್ಲಿ ಕ್ಯಾನ್ವೆಸ್ ಬಟ್ಟೆ ಇರ್ತೈತಲ್ಲ, ಆ ಬಿಳಿಯ ಪಟ್ಟಿಯನ್ನು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. ಇದರ ಅಗಲ ಎಷ್ಟು ಅಂದರೆ 7 ಸೆಂಟಿಮೀಟರ್ ಇರ್ತೈತೆ. ಉದ್ದ ನೆಟ್ಟಿನ ಉದ್ದದಷ್ಟು ಅಂದರೆ 9.5ರಿಂದ 10 ಮೀಟರ್ ಇರ್ತೈತೆ. 3 ಚೆಂಡುಗಳು ಪದ್ಧತಿ ಆಟದಲ್ಲಿ ಇರುತ್ತದೆ ಅಂದರೆ ವಾಲಿಬಾಲ್ ಆಟದಲ್ಲಿ 3 ಚೆಂಡುಗಳ ಪದ್ಧತಿ ಇರ್ತೈತೆ. ವಾಲಿಬಾಲ್ ಆಂಟನವನ್ನು ಈ ವಸ್ತುವಿನಿಂದ ಮಾಡಿರ್ತಾರೆ ಅಂದರೆ ಫೈಬರ್ನಿಂದ ಮಾಡಿರ್ತಾರೆ. ವಾಲಿಬಾಲ್ ಆಟದಲ್ಲಿ ಕಾವಿರಿಸುವ ವಲಯವು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಫ್ರೀ ಝೋನ್ ಹೊರಭಾಗದಲ್ಲಿ ಎಷ್ಟು ಮೀಟರ್ ಆಕಾರದಲ್ಲಿರ್ತದೆ ಅಂದರೆ 3x3 ಕಾವಿರಿಸುವ ವಲಯ ಅಂತೇಳಿ ಇದಕ್ಕೆ ನಾವು ಕರಿತೀವಿ. ಇದು ಎಕ್ಸಾಮಲ್ಲಿ ಕೂಡ ಆಗಿದೆ, ನೆನಪಿಟ್ಕೊಳ್ಬೇಕು. 1986ರ ಏಷ್ಯನ್ ಗೇಮ್ಸ್ನಲ್ಲಿ ವಾಲಿಬಾಲ್ ಪಂದ್ಯವನ್ನು ನಡೆದಂಥ ಸ್ಥಳ ಯಾವುದು ಅಂದರೆ ಕೊರಿಯಾದ ಸಿಯೋಲ್. 1986ರ ಏಷ್ಯನ್ ವಾಲಿಬಾಲ್ ಪಂದ್ಯಗಳು ನಡೆದಂಥ ಸ್ಥಳ ಇದು.
ಇಟಲಿಯ ಖಾಸಗಿ ತಂಡದಲ್ಲಿ ಆಡುತ್ತಿದ್ದ ಕಾರು ದುರಂತದಲ್ಲಿ ಇಟಲಿಯಲ್ಲಿ ಮೃತಪಟ್ಟ ಭಾರತೀಯ ವಾಲಿಬಾಲ್ ಆಟಗಾರ ಅಂದರೆ ಜಿಮ್ಮಿ ಜಾರ್ಜ್. ಇಟಲಿಯ ಖಾಸಗಿ ತಂಡದಲ್ಲಿ ಆಡ್ತಾ ಇರ್ತಾರೆ, ಕಾರು ದುರಂತದಲ್ಲಿ ಏನು ಮಾಡ್ತಾರೆ, ಇವರು ಮೃತಪಡ್ತಾರೆ. ಅವ್ರು ಯಾರಪ್ಪ ಅಂದರೆ ಅವರೇ ಜಿಮ್ಮಿ ಜಾರ್ಜ್. ಲಿಬ್ರೋ ಆಟಗಾರ ಯಾವ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೋಬೋದು ಅಂದರೆ ಬ್ಯಾಕ್ ಜೋನಲ್ಲಿರುವಂಥ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೋಬೋದು. ಫ್ರಂಟ್ ಜೋನಲ್ಲಿ ಇವರಿಗೆ ಯಾವುದೇ ಅವಕಾಶ ಇರೋದಿಲ್ಲ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಸಂಸ್ಥೆ ಯಾವುದು ಇರ್ತದೆ ಅಂದರೆ YMC, ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತೇಳಿ ನಾವು ಕರಿತೀವಿ. ವಾಲಿಬಾಲ್ನಲ್ಲಿ ಆಟಗಾರ ಎದೆ ಸಂಖ್ಯೆ ಎಲ್ಲಿಂದ ಎಲ್ಲಿ ತನಕ ಇರ್ತೈತಿ ಅಂದರೆ 1ರಿಂದ 18ವರೆಗೂ ಎದೆ ಸಂಖ್ಯೆ ಇರ್ತೈತಿ. (1890ರ ವೇಳೆಗೆ ವಾಲಿಬಾಲ್ ಎಂದು ಹೆಸರು ಬದಲಾಯಿಸಿದರೆ ಯಾರು ಅಂದರೆ ಸ್ಪ್ರಿಂಗ್ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಏನು ಮಾಡ್ತಾರೆ, ಈ ಒಂದು ಮಿಂಟರ್ನೆಟ್ ಇದ್ದಿದ್ದು ವಾಲಿಬಾಲ್ ಅಂತೇಳಿ ಮಾಡ್ತಾರೆ. ವಾಲಿಬಾಲ್ ಆಟವು ಫೆಬ್ರವರಿ 9, 1895ರಲ್ಲಿ ಅಮೆರಿಕದ ಯಾವ ಒಂದು ಸ್ಥಳದಲ್ಲಿ ಪ್ರಾರಂಭ ಆಯಿತು ಅಂದರೆ ಹೋಲಿಯಾಕ್, ಮ್ಯಾಸಚೂಸೆಟ್ಸ್ನಲ್ಲಿ ಪ್ರಾರಂಭ ಆಯ್ತೈತಿ. ಇಂಪಾರ್ಟೆಂಟ್ ಇವೆಲ್ಲ ನೆನ್ಪಿಟ್ಕೊಳ್ಬೇಕು. ಯಾರು ಆ ಕ್ಲಾಸ್ ನೋಡಿದ್ರೆ ಆ ಕ್ಲಾಸ್ ನೋಡ್ಕೊಳ್ರಿ. ಇವಾಗ ನೋಡಿರಿ, ವಾಲಿಬಾಲ್ ಆಟದಲ್ಲಿ ಅರ್ಜುನ್ ಪ್ರಶಸ್ತಿ ಪಡೆದಂತಹ ಒಂದು ಆಟಗಾರರಿಗೆ ಕೊಟ್ಟಿದ್ದಾರೆ. ಇಲ್ಲಿ 1961ರಲ್ಲಿ ಪಳನಿಸ್ವಾಮಿಯವರು ಪಡ್ಕೊಳ್ತಾರೆ. 1962ರಲ್ಲಿ ನೃಪಜಿತ್ ಸಿಂಗ್ ಪಡ್ಕೋತಾರೆ. 1972ರಲ್ಲಿ ಬಲ್ವಂತ್ ಸಿಂಗ್ ಪಡ್ಕೋತಾರೆ. 1973ರಲ್ಲಿ ಮಾಲಿನಿ ರೆಡ್ಡಿ. 1974ರಲ್ಲಿ ಶ್ಯಾಮ್ ಸುಂದರ್ ರಾವ್. 1975ರಲ್ಲಿ KC ಬಾಲಮ್ಮ, ಆರ್ ಸಿಂಗ್. 1976ರಲ್ಲಿ ಜಿಮ್ಮಿ ಜಾರ್ಜ್ ನೆನಪಿಟ್ಕೋಬೇಕು. ಏನಾದರೂ ಇವರು ಕಾರು ದುರಂತದಲ್ಲಿ ಮೃತಪಟ್ಟಿರ್ತಾರೆ. 1977-78ರಲ್ಲಿ ರಮಣ್ ರಾವ್ ಅವರು ಪಡ್ಕೊಳ್ತಾರೆ. 1978-79ರಲ್ಲಿ ಕುಟ್ಟಿ ಕೃಷ್ಣನ್ ಅವರು ಪಡ್ಕೊಳ್ತಾರೆ. ಇವ್ರದೆಲ್ಲ ಇಲ್ಲದೆ ನೋಡ್ಕೊಳ್ರಿ. ಇವ್ರದ್ದೇನಷ್ಟು ಕೇಳಲ್ಲ, ಇವಾಗ ರೀಸೆಂಟಾಗಿರೋದು ಅಪ್ಡೇಟ್ ಮಾಡ್ಕೊಳ್ರಿ. ಬೇಕಾದರೆ ಲಿಸ್ಟ್ ಇಲ್ಲೇ ಕಾಣ್ತೈತೆ, ನೀವು ನೋಟ್ಸ್ ಮಾಡ್ಕೊಳ್ರಿ ಬೇಕಾದರೆ. ಯಾಕೆಂದರೆ ಇವು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾವುದಕ್ಕೊಂದ್ಸರಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.